ಹಲೋ ಎವ್ರಿವನ್, ವೆಲ್ಕಮ್ ಟು ಸಂದರ್ಭ ಕ್ಲಾಸಸ್. 12ನೇ ಪ್ರಶ್ನೆ, ಕರ್ನಾಟಕದ ಜಲಸಂಪನ್ಮೂಲ ಎಂಬಂತಹ ಚಾಪ್ಟರ್ ಇಂದ. ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲದ ಮಟ್ಟ ಕಡಿಮೆಯಾಗುತ್ತದೆ, ಇದಕ್ಕೆ ಕಾರಣವಾದ ಅಂಶಗಳನ್ನು ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಅಂತರ್ಜಲದ ಮಟ್ಟ ಕಡಿಮೆ ಆಗ್ತಾ ಇರೋದಕ್ಕೆ ಕಾರಣ ಏನು? ಕಾರಣ ಮೊದಲನೆಯದಾಗಿ ಅಕಾಲಿಕ ಮತ್ತು ಅನಿಶ್ಚಿತವಾದಂತಹ ಮಳೆ. ಈ ಅನಿಶ್ಚಿತವಾದಂತಹ ಅಕಾಲಿಕ ಮಳೆಯಿಂದಾಗಿ ಅಂತರ್ಜಲದ ಮಟ್ಟ ಕುಸಿಯುತ್ತಿದೆ. ಅದೇ ರೀತಿ ಅಸಾಮಾನ್ಯವಾದಂತಹ ಮಳೆಯ ಹಂಚಿಕೆ. ನಿಮ್ಗೆ ಆಗ್ಲೇ ಹೇಳಿರೋ ಹಾಗೆ ಕರ್ನಾಟಕದಲ್ಲಿ ಇರ್ಬೋದು, ಇದು ಎಲ್ಲಾ ಕಡೆ ಒಂದೇ ರೀತಿಯಾಗಿ ಸಮಾನವಾದ ಹಂಚಿಕೆ ಇಲ್ಲ ಅಲ್ವಾ. ಸೊ ಇಲ್ಲಿನ ಭೂಭಾಗ ವೈವಿಧ್ಯತೆಯಿಂದ ಇರ್ಬೋದು ಅಥವಾ ಅರಣ್ಯಗಳ ಹಂಚಿಕೆಯಿಂದ ಇರ್ಬೋದು. ಸೊ ಈ ವ್ಯತ್ಯಾಸಗಳಿಂದಾಗಿ ಅಸಮಾನವಾದಂತಹ ಮಳೆಯ ಹಂಚಿಕೆ ಇದೆ. ಆದ್ದರಿಂದ ಅಂತರ್ಜಲ ಮಟ್ಟವೂ ಕೂಡ ಕುಸಿಯುತ್ತಿದೆ. ಅತಿಯಾದ ನಗರೀಕರಣ, ನಗರಗಳನ್ನ ಅರಣ್ಯ ನಾಶದಿಂದಾಗಿ, ನಗರೀಕರಣದಿಂದಾಗಿ ಅಂತರ್ಜಲ ಮಟ್ಟವು ಕೂಡ ಕುಸಿಯುತ್ತಿದೆ. ಅತ್ಯಧಿಕ ಕೊಳವೆ ಬಾವಿಗಳನ್ನ ಕೊರೆಸುವಿಕೆ. ಕೊಳವೆ ಬಾವಿಗಳನ್ನ ಕೊರೆಸುವುದಕ್ಕೆ ಕೆಲವೊಂದು ನಿಯಮಗಳಿವೆ ಅಲ್ವಾ ಮಕ್ಕಳೇ, ಆದರೆ ಆ ನಿಯಮಗಳನ್ನೆಲ್ಲ ಮೀರಿ ಅತಿಯಾದ ಕೊಳವೆ ಬಾವಿಗಳ ಕೊರೆಸುವಿಕೆಯಿಂದಾಗಿಯೂ ಕೂಡ ಅಂತರ್ಜಲದ ಮಟ್ಟ ಕುಸಿತಾ ಇದೆ. ಇವು ಅಂತರ್ಜಲ ಮಟ್ಟ ಕುಸಿಯುವುದಕ್ಕೆ ಇರುವಂತಹ ಪ್ರಮುಖ ಕಾರಣಗಳು. ಅಂತರ್ಜಲ ಮಟ್ಟ ಕುಸಿಯೋದ್ರಿಂದ ಏನಾಗತ್ತೆ ಮಕ್ಕಳೇ, ನೀರಿನ ಅಭಾವ ಉಂಟಾಗತ್ತೆ. ಕುಡಿಯುವ ನೀರಿರ್ಬೋದು ಅಥವಾ ನೀರಾವರಿಗೆ ಒದಗಿಸುವಂತಹ ನೀರಿರ್ಬೋದು, ಈ ನೀರಿನ ಸೌಲಭ್ಯ ಕಡಿಮೆಯಿಂದಾಗಿ ಜಲಕ್ಷಾಮ ಒದಗುವಂತಹ ಸಂಭವ ಇರುತ್ತೆ. ಓಕೆ, ಥ್ಯಾಂಕ್ ಯು.